ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಿಬ್ಬರು ಆಡಿರುವ ಒಂದು ಮಾತು ಕರ್ನಾಟಕದ ರಾಜಕಾರಣದ ಮುಂದಿನ ಭವಿಷ್ಯದ ಮುನ್ಸೂಚನೆ ಅಂತ ನನ್ಗನ್ಸುತ್ತೆ. ಏನದು? ಅದು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ವರದಿಗೆ ಸಂಬಂಧಪಟ್ಟದ್ದು. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕೇಳಿ ಬಂದ ಈ ಮಾತುಗಳು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ರಾಜಕಾರಣದ ಆಂತರಿಕ ಬೇಗುದಿಯನ್ನ ಕೂಡ ಅದು ತೋರಿಸಿಕೊಡುತ್ತೆ ಅಂತ ನನಗನ್ಸುತ್ತೆ. ನಿನ್ನೆ ಸಿದ್ದರಾಮಯ್ಯ ಆಡಿರುವ ಮಾತಿನ ಮತಿತಾರ್ಥ ಏನಿದೆ ಅದು ಒಂದು ಪ್ರಶ್ನೆ ಒಡಮೂಡುವಂತೆ ಮಾಡುತ್ತೆ. ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ಸರ್ಕಾರದ ವಿರುದ್ಧನೇ ಹೋರಾಟದ ಕರೆ ನೀಡಿದ್ರ ಅಂತ. ಏನದು? ಅವರು ಮಾತನಾಡ್ತಾ ಹೇಳಿದ್ರು. ಆ ಮಾತನ್ನ ಮೊದಲು ಹೇಳ್ತೀನಿ, ನಂತರ ಮುಖ್ಯಮಂತ್ರಿಗಳ ಮಾತು ಇದೆ, ಇದಕ್ಕೆ ಉತ್ತರ ಕೊಟ್ಟಾಗಿದೆ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಸಿದ್ದರಾಮಯ್ಯನವರು ಹೇಳಿದ್ರು 2026 ಮೇ 27 ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿಯನ್ನ ನನಗೆ ಕೊಟ್ಟಿದ್ರು. ನಾನು ಆ ವರದಿಯನ್ನ ಸ್ವೀಕಾರ ಮಾಡಿದ್ದೆ. ಸೊ ಈ ವರದಿಯನ್ನ ಸಿದ್ಧಪಡಿಸುವುದಕ್ಕೆ ಸುಮಾರು 400 ಕೋಟಿ ರೂಪಾಯಿಗೂ ಹೆಚ್ಚು ಹಣ ವೆಚ್ಚ ಆಗಿತ್ತು ಅನ್ನುವ ಮಾತು ಕೂಡ ಇದೆ. ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು, ನಾನು ಅಧಿಕಾರದಲ್ಲಿದ್ದಾಗ ಈ ವರದಿ ಬಂದಿತ್ತು, ಈಗ ಈ ಸರ್ಕಾರ ಏನಿದೆ ಈ ವರದಿಯನ್ನ ಅಂಗೀಕರಿಸಬೇಕು. ಅವರು ಇಲ್ಲಿಗೆ ನಿಲ್ಲಿಸಿದ್ರೆ ಅದು ಬೇರೆ ಆಗಿತ್ತು. ಅವ್ರು ಮುಂದುವರೆದು ಒಂದು ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯ. ಈ ವರದಿಯ ಅನುಷ್ಠಾನ ಆಗ್ಲೇಬೇಕು, ಅದಕ್ಕೆ ನೀವು ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಆಗ ಅಲ್ಲಿ ಸೇರಿದಲ್ಲಿ ಜನರು ಹೇಳಿದ್ರು, ನಿಮ್ಮ ನಾಯಕತ್ವದಲ್ಲಿ ಹೋರಾಟ, ನಮ್ಮದು ಬಿಡಿ, ನೀವು ಹೋರಾಟ ಮಾಡ್ಬೇಕಲ್ವಾ? ಈ ಮಾತು ನನಗೆ ಯಾಕೋ ಬೇರೆ ಬೇರೆ ಅರ್ಥಗಳನ್ನ ಧ್ವನಿಸ್ತಾ ಇರೋ ಕಾಣುತ್ತೆ. ಒಂದು, ಅಹಿಂದ ಸಮುದಾಯವನ್ನ ಮತ್ತೆ ಹೋರಾಟಕ್ಕೆ ಸಿದ್ದರಾಮಯ್ಯವರು ಸಜ್ಜುಗೊಳಿಸ್ತಾ ಇದ್ದಾರೆ. ನಾನು ಹಿಂದುಳಿದ ವರ್ಗಗಳ ಬಗ್ಗೆ ಅವರ ಕಳಕಳಿಯನ್ನ ನಾನು ಪ್ರಶ್ನೆ ಮಾಡಲಾರೆ. ಆದ್ರೆ ಈಗ ಇರುವುದು ಕಾಂಗ್ರೆಸ್ದೇ ಸರ್ಕಾರ ಅಲ್ವಾ? ಇಂಥ ಸಿಚುವೇಶನ್ ನಲ್ಲಿ ಇದನ್ನ ಬಹಿರಂಗವಾಗಿ ಹೇಳುವುದು ಅಗತ್ಯ ಇತ್ತೆ. ಈ ಹೇಳಿಕೆಯ ಮೂಲಕ ಅವರು ಒಂದು ಸಂದೇಶವನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಂತೆ ಕಾಣುತ್ತೆ. ಆ ಸಂದೇಶ ಯಾರಿಗೆ? ಒಂದು ಹಿಂದುಳಿದ ವರ್ಗದವರಿಗೆ. ಅಂದ್ರೆ ನಾನೀಗ ಮುಖ್ಯಮಂತ್ರಿ ಆಗಿಲ್ಲ, ನಾನು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆದಾಗ ಈ ವರದಿ ಬಂತು, ಈ ವರದಿ ಅನುಷ್ಠಾನಗೊಳ್ಳುತ್ತೋ ಇಲ್ವೋ ಅನ್ನೋ ಅನುಮಾನ ನನಗಿದೆ, ನೀವು ಹೋರಾಟ ಮಾಡಿ ಅನುಷ್ಠಾನಕ್ಕೆ ಅನ್ನೋದು ಒಂದಿರಬಹುದು. ಆದ್ರೆ ಇದನ್ನ ರಾಜಕೀಯವಾಗಿ ನೀವು ನೋಡೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅಹಿಂದ ಶಕ್ತಿ ನನ್ನ ಬಳಿ ಇದೆ, ಇದು ನನ್ನ ಅಸ್ತ್ರ, ಇದು ಬ್ರಹ್ಮಾಸ್ತ್ರ. ಇದು ಈ ಬ್ರಹ್ಮಾಸ್ತ್ರವನ್ನ ನಾನು ಬಿಡುವಲ್ಲ, ನನ್ನ ಮಾತು ಕೇಳದಿದ್ರೆ. ಯಾಕಂದ್ರೆ ನನಗೆ ಈ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ನನ್ಗೆ ದುಃಖ ಆಗಿದೆ, ನನಗೆ ಬೇಸರ ಆಗಿದೆ, ನನಗೆ ನೋವಾಗಿದೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಇದನ್ನ ಹೇಳುವುದಕ್ಕೆ ಇರಬಹುದಾದ ಕಾರಣಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಒಂದು, ಅವರು ಹಿಂದುಳಿದ ವರ್ಗಗಳ ತಮ್ಮ ನಾಯಕತ್ವ ಇದೆಯಲ್ಲ ಅದನ್ನ ಬಲಪಡಿಸುವ ಉದ್ದೇಶವನ್ನ ಹೊಂದಿರಬಹುದು. ಯಾಕೆಂದ್ರೆ ಯೂಶುವಲಿ ಅಧಿಕಾರ ಕಳೆದುಕೊಂಡ ತಕ್ಷಣ ನಿಮ್ಮ ಶಕ್ತಿ ಕಡಿಮೆ ಹೋಗುತ್ತೆ. ಯಾರದೇ ನಾಯಕರಾಗಲಿ. ಈಗಲೂ ಕೂಡ ಸಿದ್ದರಾಮಯ್ಯನವರ ಶಕ್ತಿ ಕಡಿಮೆ ಆದಾಗ ಕಾಣುತ್ತೆ. ಅವರ ಹಿಂದೆ ಮುಂದೆ ಬಾಲದಂತೆ ನೆರಳಿನಂತೆ ಓಡಾಡ್ತಾ ಇದ್ದವರು ಈಗ ಸಿದ್ದರಾಮಯ್ಯನವರು ಒಂದು ಅಂತರವನ್ನ ಕಾಪಾಡ್ಕೋತಾರೆ. ಮತ್ತು ಹೊಸ ಮುಖ್ಯಮಂತ್ರಿ ಏನೋ ಪವರ್ ಸೆಂಟರ್ ಏನೋ ಯೂಶುವಲ್, ಅದು ಮನುಷ್ಯ ಸಹಜವಾದ ಒಂದು ಗುಣಧರ್ಮ. ಯಾಕಂದ್ರೆ ಬಹಳ ಮುಖ್ಯವಾಗಿ ಅಧಿಕಾರ ಕೇಂದ್ರಿತ ರಾಜಕಾರಣದ ಗುಣಧರ್ಮ ಇರುತ್ತಲ್ಲ, ಅದು ಅದೇನೆ, ಬೇರೆ ಇರಕ್ ಸಾಧ್ಯ ಇಲ್ಲ. ಸೊ ಆದ್ರಿಂದ ಅವರ ಸುತ್ತಮುತ್ತ ಇದ್ದವರಲ್ಲಿ ಫಾರ್ ಎಕ್ಸಾಂಪಲ್ ಸತೀಶ್ ಜಾರಕಿಹೊಳಿ ಅವರನ್ನ ತ್ಯಜಿಸಿದ್ದಾರೆ ಅನ್ನುವ ಮೊದಲಿಂದ ಕೇಳ್ತಾ ಇತ್ತು. ಈಗ ಲೇಟೆಸ್ಟ್ ಆಗಿ ನೋಡಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇವ್ರ ಜೊತೆಗಿದ್ದಂಗೆ ಕಾಣ್ತಾ ಇಲ್ಲ. ಇನ್ನು ಈ ಅಹಿಂದ ಕೆಲವರಿಗೆ ಸಿಟ್ಟು ಬಂತು ಅಂತ ಹೇಳಾಗ್ತಾ ಇದೆ.
ಸೊ ಬಹಳ ಮುಖ್ಯವಾಗಿ ಮಹದೇವಪ್ಪನವರು ಅವರು ಪ್ರತ್ಯೇಕ ಡೆಲ್ಲಿಗೆ ಹೋಗಿ ನಿನ್ನೆ ಹೈಕಮಾಂಡ್ ಮೀಟ್ ಮಾಡಿ ತಮ್ಮ ಮಂತ್ರಿ ಮಾಡಿ ಸ್ಪೀಕರ್ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ರು. ಅವ್ರಿಗೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಲ್ಲ ಅನ್ನುವ ಒಂದು ಬೇಸರ ದುಃಖ ಇದೆ ಕಾಣುತ್ತೆ. ಸ್ಲೋಲಿ ಅಂದ್ರೆ ಈ ನಾಯಕರು ಹೋದಂತ ಸಂದರ್ಭದಲ್ಲಿ ತಮ್ಮ ಶಕ್ತಿಯನ್ನ ಇಟ್ಟುಕೊಳ್ಳುವುದಕ್ಕೆ ಅವರು ಈ ಮತ್ತೆ ಅಹಿಂಸಾ ಅಸ್ತ್ರವನ್ನ ಬಳಸ್ತಾ ಇರಬಹುದು ಅಂತ. ಅದರ ಜೊತೆಗೆ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಡುವ ನಾಯಕ ನಾನು ಅಂತ ಐ ಥಿಂಕ್ ಇಟ್ ಟ್ರೈ ಟು ರೀಎಸ್ಟಾಬ್ಲಿಷ್ ಅಂತ ಅದನ್ನು ಮಾಡಬಹುದು. ಮತ್ತು ಸರ್ಕಾರವನ್ನ ಮತ್ತು ಪಕ್ಷವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಅವ್ರಿಗೆ ಬೇರೆ ದಾರಿ ಇಲ್ಲದಿರೋದು ಅಹಿಂದ ಅಸ್ತ್ರ ಮಾತ್ರ. ಸೊ ಈ ಉದ್ದೇಶದಿಂದ ಅವರು ಹೇಳಿದ್ದು ಹೋರಾಟಕ್ಕೆ ಸಿದ್ಧರಾಗಿ ನೀವು ಹೋರಾಟ ಮಾಡಬೇಕು. ಇದನ್ನ ಬಹಳ ಸರಳವಾಗಿ ಹೇಳೋದಾದ್ರೆ ಎಸ್ ವರದಿ ಕೊಟ್ಟಿದ್ದಾರೆ ಮಧುಸೂದನ ನಾಯಕರು, ಅನುಷ್ಠಾನ ಮಾಡಬೇಕು, ಹೋರಾಟ ಸರಿ ಅಂತ. ಹೋರಾಟದ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಎತ್ತಬೇಕಾದಂತ ಸ್ಥಿತಿ ಇದೆಯಾ ಹೀಗಾಗಿದ್ರೆ? ಒಂದು ಬಹಳ ಮುಖ್ಯವಾಗಿ ಇದು ಕಾಂಗ್ರೆಸ್ ಪಕ್ಷದ ಒಳಗೆ ಸರ್ಕಾರದಲ್ಲಿ ಒಂದು ಹೊಸ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ. ಈ ಹೊಸ ಸಮಸ್ಯೆ ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಇದು ಬಹುದೊಡ್ಡ ಸವಾಲು. ಅವರು ನಿನ್ನೆ ಒಂದು ಹಿಂದುಳಿದ ವರ್ಗಗಳ ಒಂದು ಸಮಾವೇಶದಲ್ಲಿ ಹೇಳಿದ್ರು, ನಾವು ಹಿಂದುಳಿದ ವರ್ಗಗಳ ಈ ಒಂದು ವರದಿ ಏನಿದೆ ಅದು ಅನುಷ್ಠಾನಗೊಳಿಸ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅಂದ್ರೆ ಒಂಥರ ಸಿದ್ದರಾಮಯ್ಯವರಿಗೆ ಉತ್ತರ ಕೊಟ್ಟ ರೀತಿಯಲ್ಲಿ, ಉತ್ತರ ಕೊಡುವ ರೀತಿಯಲ್ಲಿ ಅವ್ರ ಈ ಮಾತನ್ನ ಹೇಳಿದ್ರು. ಆದ್ರೆ ಇದಷ್ಟು ಸುಲಭನ? ಒಂದು ಮಧುಸೂದನ್ ನಾಯಕರವರ ಈ ವರದಿ ಏನಿದೆ, ಈ ವರದಿ ಬಗ್ಗೆ ಮೇಲ್ಜಾತಿಗಳು ಯಾವ ಪ್ರತಿಕ್ರಿಯೆಯನ್ನು ನೀಡ್ತಾರೆ? ಸೊ ಅದರಲ್ಲಿರುವ ಅಂಕಿ ಅಂಶಗಳೇನೆ ಜಾತಿವಾರು ಜನಸಂಖ್ಯೆಯ ಬಗ್ಗೆ ಮೇಲ್ಜಾತಿಗಳಿಗೆ, ಬಹಳಷ್ಟು ಜಾತಿಗಳಿಗೆ ಅದ್ರ ಬಗ್ಗೆ ಬೇಸರ, ರಿಸರ್ವೇಶನ್ ಇದೆ. ಯಾಕಂದ್ರೆ ತಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ಆದ್ರೆ ಇದ್ರಲ್ಲಿ ಕಡಿಮೆ ಜನಸಂಖ್ಯೆಯನ್ನು ತೋರಿಸಲಾಗಿದೆ ಅನ್ನೋದಿದೆ. ಸೊ ಈ ವರದಿನ ತಿರಸ್ಕರಿಸಬೇಕು ಅನ್ನೋ ಮನಸ್ಥಿತಿಯಲ್ಲಿ ಲಿಂಗಾಯತರು, ಒಕ್ಕಲಿಗರು ಇದ್ರು. ಸೊ ಇಂಥ ಸಿಚುವೇಶನ್ ನಲ್ಲಿ ಡಿ.ಕೆ. ಶಿವಕುಮಾರ್ ಹೇಗೆ ಇದು ಮಾಡ್ತಾರೆ ಅವರು? ಇಸ್ ಇಟ್ ಪಾಸಿಬಲ್? ಯಾಕಂದ್ರೆ ಯು ಸಿ ದಟ್ ಇರುವ ವ್ಯತ್ಯಾಸ ಅದನ್ನೇ. ಹಿಂದುಳಿದ ವರ್ಗ ಅಹಿಂದ ಏನಿದೆ ಅದು ಸಿದ್ದರಾಮಯ್ಯನವರ ಸ್ಟ್ರೆಂತ್ ಆಗಿತ್ತು. ಡಿ.ಕೆ. ಶಿವಕುಮಾರ್ ಸ್ಟ್ರೆಂತ್ ಅಲ್ಲ ಅದು. ಡಿ.ಕೆ. ಶಿವಕುಮಾರ್ ಸ್ಟ್ರೆಂತ್ ಮೇಲ್ಜಾತಿಗಳು. ಸೊ ಈ ಅಹಿಂದ ಶಕ್ತಿಯ ವಿರುದ್ಧ ಈ ಮೇಲ್ಜಾತಿಯ ಶಕ್ತಿ ಇದೆಯಲ್ಲ, ಇಂಥ ಸಂಘರ್ಷಗಳು ಇದ್ದೇ ಇರ್ತವೆ ಜೀವನದಲ್ಲಿ. ಜಾತಿವಾರು ಸಂಘರ್ಷಗಳಿರ್ತವೆ, ಸಮುದಾಯವಾರು ಸಂಘರ್ಷಗಳಿರ್ತವೆ. ಸೊ ಪವರ್ ಪಾಲಿಟಿಕ್ಸ್ ನಲ್ಲಿ ಈ ಸಂಘರ್ಷಗಳೇ ಇಡೀ ರಾಜಕಾರಣವನ್ನ ಇನ್ನೊಂದೆಡೆಗೆ ತಿರುಸ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದರಿಂದ ಸೊ ಡಿ.ಕೆ. ಶಿವಕುಮಾರ್ ಅವರು ಅಹಿಂದ ನಾಯಕರಲ್ಲ, ಅವರು ಮೇಲ್ಜಾತಿ ಮೇಲ್ವರ್ಗದಿಂದ ಬಂದವರು, ಒಕ್ಕಲಿಗ ನಾಯಕರು. ಸೊ ಆದ್ರಿಂದ ಇದನ್ನ ಅವ್ರು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ? ನಿನ್ನೆ ಹೇಳ್ಬಿಟ್ಟಿದ್ದಾರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ಮೇಲ್ಜಾತಿಗಳು ಅಷ್ಟು ಸುಲಭವಾಗಿ ಒಪ್ಕೋತಾರ? ಡೌಟ್ ಅಂತ. ಯಾಕಂದ್ರೆ ಒಂದು ಸಿದ್ದರಾಮಯ್ಯನವರು ವರದಿ ಜಾರಿ ಮಾಡಿ ಅಂತಾರೆ, ಡಿ.ಕೆ. ಶಿವಕುಮಾರ್ ಸರ್ಕಾರ ಜಾರಿಗೆ ಬದ್ಧವಾಗಿದೆ ಅಂತ ಹೇಳ್ತಾರೆ. ಸೊ ಒಂದೊಮ್ಮೆ ಇದು ಜಾರಿ ಮಾಡಿದ್ರು ಕೂಡ ಇದನ್ನ ರಾಜಕೀಯ ಲಾಭ ಪಡೆಯೋದಕ್ಕೆ ಬಿಜೆಪಿ ಅಂಡ್ ಜೆಡಿಎಸ್ ವಿಲ್ ಟ್ರೈ. ಆ ರಾಜಕೀಯ ಪರಿಣಾಮಗಳು ಇದೆ. ಆದ್ರೆ ಇದನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಇಬ್ಬರು ಒಂದೇ ವಿಚಾರದಲ್ಲಿ ಒಂದೇ ಸ್ಟ್ಯಾಂಡ್ ಅನ್ನ ಹೊಂದಿದ್ದಾರೆ ಅಂತ ಅನ್ಸುತ್ತೆ. ಸಾಧ್ಯ ಆ ರೀತಿಯ ಸ್ಟ್ಯಾಂಡ್ ಹೊಂದುವುದು ಕಷ್ಟ, ಅದಾಗಲ್ಲ ಅನ್ಸುತ್ತೆ. ಅದ್ರ ಜೊತೆ ನನಗೀಗ ಕಾಂಗ್ರೆಸ್ ಒಳಗೆ ಇದರ ಪರಿಣಾಮ ಏನಾಗುತ್ತೆ ಹಾಗಿದ್ರೆ ಇದನ್ನ ನಾವು ನೋಡ್ಬೋದು. ಒಂದು ಈ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ವರದಿ ಬಹುದೊಡ್ಡ ಅಪಾಯವನ್ನು ತಂದೊಡ್ಡುವ ಸಾಧ್ಯತೆಗಳಿವೆ. ಹೇಗೆ ಅದು ಇಟ್ ವಿಲ್ ಬಿ ಏನೇ ಅನ್ನಿ ನೀವು. ಸೊ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವ ವಾತಾವರಣನೇ ಸೃಷ್ಟಿಯಾಗುತ್ತೆ ಈ ವರದಿ ವಿಚಾರದಲ್ಲೂ ಕೂಡ. ಸೊ ಈ ವರದಿ ಜಾರಿ ಮಾಡೋದಕ್ಕೆ ಹೋದ್ರೆ ಹಿಂದುಳಿದ ವರ್ಗಗಳ ಏನಿದೆ ಅವರ ಬೆಂಬಲ ಸಿಗಬಹುದು. ಆದ್ರೆ ಮತ್ತೊಂದೆಡೆ ವರದಿಯ ಶಿಫಾರಸ್ಸಿನಿಂದ ಪ್ರಾತಿನಿಧ್ಯ ಅಥವಾ ಮೀಸಲಾತಿಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆದ್ರೆ ಆಗ ಪ್ರಬಲ ಸಮುದಾಯಗಳು ಏನ್ ಮಾಡ್ತವೆ, ಅವರ ಅಸಮಾಧಾನ ಹೆಚ್ಚಬಹುದು. ಆ ಅಸಮಾಧಾನ ಮುಖ್ಯಮಂತ್ರಿಗಳ ಹತ್ರ, ಕಾಂಗ್ರೆಸ್ ಸರ್ಕಾರದ ಹತ್ರ ಹೋಗ್ಬೋದು. ಅದೊಂದು ಚಾಲೆಂಜು. ಸೊ ಆದ್ರಿಂದ ಈ ಕಾಂಗ್ರೆಸ್ಗೆ ಏನಂದ್ರೆ ಒಂದು ಸಮುದಾಯವನ್ನ ಸಂತೋಷ ಪಡಿಸೋಕೆ ಹೋದ್ರೆ ಮತ್ತೊಂದು ಸಮುದಾಯವನ್ನ ಕಳೆದುಕೊಳ್ಳುವಂತ ಒಂದು ರಾಜಕೀಯ ಸಮೀಕರಣ ಇದೆಯಲ್ಲ, ಅದು ಸೃಷ್ಟಿಯಾಗಬಹುದು ಅಂತ. ಸೊ ಈ ಹಿಂದೆ ಕೂಡ ಈ ವಿಚಾರದ ಬಗ್ಗೆ
ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ಉಂಟಾಗಿತ್ತು. ಸೊ ಆಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಂತರಿಕವಾಗಿ ಪಕ್ಷದ ವೇದಿಕೆಗಳಲ್ಲ, ಸೊ ಡಿಸ್ಕಷನ್ಗಳಲ್ಲಿ ಇನ್ನೊಂದರಲ್ಲಿ ಇದರ ವಿರೋಧವನ್ನ ವ್ಯಕ್ತಪಡಿಸಿದ ವರದಿಗಳಿತ್ತು, ಬಹಿರಂಗವಾಗಿ ಅಲ್ಲ. ಸೊ ಅದರಿಂದ ಅವ್ರಿಗೆ ಸ್ಟ್ಯಾಂಡ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಇನ್ನು ಒಂದು ಸಿದ್ದರಾಮಯ್ಯ ಅವರಿಗೆ ಇದರಿಂದ ರಾಜಕೀಯ ದೊಡ್ಡ ಲಾಭ ಆಗುತ್ತಾ ಅಂತ, ದೊಡ್ಡ ಲಾಭ ಆಗುತ್ತಾ ಬಿಡುತ್ತೋ, ಅವರು ಅದರ ಏನನ್ನ ನಂಬಿಕೊಂಡು ಬಂದಿದ್ದಾರೋ, ಯಾವುದೋ ಅವರ ರಾಜಕೀಯ ಸಿದ್ಧಾಂತ ಇದೆಯೋ ಆ ಸಿದ್ಧಾಂತಕ್ಕೆ ನಾನಿನ್ನೂ ನಿಷ್ಠನಾಗಿದ್ದಾನೆ ಅನ್ನೋ ಒಂದು ಸಂದೇಶವನ್ನು ಕೊಡಬಹುದು. ಮತ್ತು ನಾನು ಈ ಮೊದಲು ಹೇಳಿದಾಗೆ ಅವರ ಅಹಿಂದ ನಾಯಕತ್ವವನ್ನ ಬಲಪಡಿಸಬಹುದು. ಅದರ ಜೊತೆಗೆ ಸೆಕೆಂಡ್ ಪಾಯಿಂಟ್, ಡಿ ಕೆ ಸರ್ಕಾರದ ಮೇಲೆ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೇಲೆ ಒತ್ತಡವನ್ನ ಸದಾ ಒತ್ತಡವನ್ನ ಹೇರ್ತಾ ಅವರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಯತ್ನ ನಡೆಯುವುದು. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂದ್ರೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ನಾನು ಮೌನವಾಗಿರಲ್ಲ, ನಾನು ಹೋರಾಟ ಮಾಡ್ತೀನಿ, ಹುಷಾರ್. ಇಂತಹ ಒಂದು ಸಂದೇಶವನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ರು ಕಾಣುತ್ತೆ. ಅದರ ಮೂಲಕ ಒತ್ತಡದಲ್ಲಿ ಇಟ್ಕೊಳ್ಳೋದು. ಯಾಕೆಂದ್ರೆ ಕಾಂಗ್ರೆಸ್ನ ಶಕ್ತಿಯ ಮೂಲವೇ ಅಹಿಂದ ಆಗಿದೆ. ಸೊ ಆದ್ರಿಂದ ಅಹಿಂದ ಶಕ್ತಿ ಏನಿದೆ ಅದನ್ನ ಕಾಂಗ್ರೆಸ್ನ ಬಲಪಡಿಸ್ಬೇಕ ಹೊರತು ಅಹಿಂದ ಶಕ್ತಿಯೇ ಅದು ರಿವರ್ಸ್ ಹೊಡೆದ್ಬಿಟ್ರೆ. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಮೂರನೇದು, ಸೊ ದಟ್ 2028ರ ಚುನಾವಣೆಗೆ ಮೊದಲು ಈ ಅಹಿಂದ ಶಕ್ತಿ ಏನಿದೆ ಅದನ್ನ ಬಲಪಡಿಸಿ ಅದನ್ನ ತಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು. ಇದು ಕೂಡ ಸಿದ್ದರಾಮಯ್ಯನವ್ರ ಉದ್ದೇಶ ಅಂತ ಇದ್ದೇ ಇದೆ ಅಂತ ನನಗೆ ಅನ್ಸುತ್ತೆ. ಸೊ ಆದ್ರಿಂದ ಅವ್ರು ಏನಿದ್ದಾರೆ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಈ ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದೆಯಲ್ಲ ಅದನ್ನ ಮತ್ತೆ ಮುಂದಕ್ಕೆ ತರುವ ಒಂದು ಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಆದ್ರೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಕೂಡ ಇದೆ. ಸಿದ್ದರಾಮಯ್ಯನವರು ಹಾಗಿದ್ರೆ ಅಹಿಂದ ವಿಚಾರವನ್ನ ಇಟ್ಕೊಂಡು ಈ ಸರ್ಕಾರದ ವಿರುದ್ಧವೋ ಅಥವಾ ಪಕ್ಷದ ವಿರುದ್ಧವೋ ಕೆಲಸ ಮಾಡ್ತಾರ? ನನಗೀಗ ಅನ್ಸಲ್ಲ. ಯಾಕಂದ್ರೆ ಒಂದು ವಯಸ್ಸು ಅಲ್ವಾ, ಅದ್ರ ಜೊತೆಗೆ ಈಗ ಮತ್ತವರು ಅಹಿಂದ ಇಟ್ಕೊಂಡು ರಸ್ತೆಗಿಳಿಯಕ್ಕಾಗಲ್ಲ. ಆದ್ರೆ ಅದನ್ನ ಅವರು ಒಂದು ರೀತಿಯ ಒತ್ತಡ ತಂತ್ರವಾಗಿ ಒಂಥರ ಜನರೇ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹಾಕುವ ಹಾಗೆ, ಹಿಂದುಳಿದ ವರ್ಗದವರೇ ಒತ್ತಡ ಹಾಕುವ ಹಾಗೆ ಅಂತ ವಾತಾವರಣವನ್ನ ಸೃಷ್ಟಿಸ್ತಾರೆ ಅಂತ ನನಗೆ ಅನ್ಸುತ್ತೆ. ಸೊ ಸಿದ್ದರಾಮಯ್ಯನವರ ಈ ಹೋರಾಟದ ಹೇಳಿಕೆ ಏನಿದೆ ಅದ್ರಲ್ಲಿ ಅವರು ತಮ್ಮದು ಒಂದು ಡಿಸ್ಟೆನ್ಸ್ ಅನ್ನು ಕೂಡ ಕಾಪಾಡ್ತಾರೆ ಅಂತ ಅವ್ರು ಮಾತನಾಡ್ಬೇಕಾದ್ರೆ. ನೀವು ಹೋರಾಟ ತಾವು ನಾಯಕತ್ವ ವಹಿಸ್ಕೊತವೇ ಇಲ್ಲನಲ್ಲ, ನೀವು ಹೋರಾಟ ಮಾಡ್ಬೇಕ್ರಿ, ನೀವು ಹೋರಾಟ ಮಾಡ್ಬೇಕು, ಆ ವರದಿ ಜಾರಿ ಆಗ್ಬೇಕು ಅಂತ ಹೇಳುವ ಮೂಲಕ ಅವರು ತಮ್ಮ ಬತ್ತಳಿಕೆಯಲ್ಲಿ ಬಹುದೊಡ್ಡವಾದ ಒಂದು ಬ್ರಹ್ಮಾಸ್ತ್ರ ಇದೆ, ಅದನ್ನು ನಾನೇ ಇಟ್ಕೊಂಡಿದ್ದೇನೆ ಅನ್ನುವುದನ್ನು ಕೂಡ ಅವರು ಹೇಳಿದಂತೆ ಕಾಣುತ್ತೆ. ಸೊ ಹಾಗಿದ್ರೆ ನನಗೆ ಇದು ಏನಾಗತ್ತೆ ಅನ್ನೋದ್ರ ಬಗ್ಗೆ ನನಗೆ 4 ಸಾಧ್ಯತೆಗಳು ಕಾಣ್ತವೆ. ಅದನ್ನ ಹೇಳ್ಬಿಟ್ಟು ಈ ವಿಶ್ಲೇಷಣೆ ಮುಗಿಸೋಕೆ ಟ್ರೈ ಮಾಡ್ತೀನಿ ನಾನು. ಏನದು? ಒಂದು, ಸರ್ಕಾರ ವರದಿ ಜಾರಿಗೆ ಮುಂದಾದ್ರೆ ಅದನ್ನ ಸಿದ್ದರಾಮಯ್ಯ ತಮ್ಮ ಹೋರಾಟದ ಜಯ ಅಂತೇಳಿ ಕ್ರೆಡಿಟ್ ತಗೋತಾರೆ. ಯು ವಿಲ್ ಬಿ ಮೋರ್ ಪವರ್ಫುಲ್. ಸರ್ಕಾರ ವಿಳಂಬ ಮಾಡಿದರೆ ಸಿದ್ದರಾಮಯ್ಯ ಇನ್ನಷ್ಟು ಬಲವಾಗಿ ಸರ್ಕಾರವನ್ನ ಪ್ರಶ್ನಿಸಬಹುದು ಮತ್ತು ಸರ್ಕಾರವನ್ನ ನಿಯಂತ್ರಿಸೋದಕ್ಕೆ ಯತ್ನ ಮಾಡಬಹುದು. ಇನ್ನು ಮೂರನೇದು, ಸಮುದಾಯಗಳ ನಡುವೆ ವಿರೋಧ ಹೆಚ್ಚಾದ್ರೆ ಕಾಂಗ್ರೆಸ್ಸಿಗೆ ಹೊಸ ಸಾಮಾಜಿಕ ಸಮೀಕರಣದ ಸಮಸ್ಯೆ ಎದುರಾಗುತ್ತೆ. ಆಗ್ಲೂ ಕೂಡ ಇದು ಇಂಡೈರೆಕ್ಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಸಿದ್ದರಾಮಯ್ಯ. ಇನ್ನು 4ನೇ ಪಾಯಿಂಟ್ ಅಂದ್ರೆ ವರದಿ ಜಾರಿಗೆ ಬಂದ್ರೆ ಕರ್ನಾಟಕದ ಇಡೀ ಸಿಚುವೇಶನ್ನೇ ಬದಲಾಗುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳೋದು ಕಷ್ಟ. ಸೊ ಅದರಿಂದ ನಿನ್ನೆ ಆಡಿರುವ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆಡಿರುವ ಮಾತುಗಳೇನಿವೆ ಇದು ಬಹಳ ಮುಖ್ಯವಾದ ಮಾತುಗಳಾಗಿತ್ತು, ಬಹಳ ಇಂಪಾರ್ಟೆಂಟ್ ಆದ ಮಾತಾಗಿತ್ತು. ಅದು ಕರ್ನಾಟಕದ ಮುಂಬರುವ ರಾಜಕಾರಣದ ದಿಕ್ಕು ದೆಸೆಯನ್ನ ತೀರ್ಮಾನಿಸುತ್ತೆ ಅಂತ ನಾನು ನಂಬಿಕೊಂಡಿದ್ದೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ, ಬೆಂಬಲಿಸಿ. ಎಲ್ಲರಿಗೂ ನಮಸ್ಕಾರ.